ನಿದಾ ಖಾನ್ HR ಮ್ಯಾನೇಜರ್ ಅಲ್ಲವಂತೆ? ಅಯ್ಯೋ ಪಾಪ, ಆಕೆ ಜಿಹಾದಿ ಅಲ್ಲವಂತೆ. ಹಾಗಾದರೆ ನಿದಾ ಖಾನ್ ಮಾಡ್ತಿದ್ದದ್ದಾರು ಏನು? TCS ನಾಸಿಕ್ ಮತಾಂತರ ಹಗರಣ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇರೋದು ಗೊತ್ತೇ ಇದೆ. ನಾಸಿಕ್ ಘಟಕದ HR ಮ್ಯಾನೇಜರ್ ನಿದಾ ಖಾನ್ ಈ ಮತಾಂತರ ಜಾಲದ ಮಾಸ್ಟರ್ ಮೈಂಡ್ ಅನ್ನೋ ಅಂಶಗಳು ಚರ್ಚೆ ಆಗ್ತಾ ಇವೆ. ಈಗ ಈ ವಿಚಾರವಾಗಿ ಸ್ವತಃ TCS ಕಂಪನಿಯೇ ಮಹತ್ವದ ಸ್ಪಷ್ಟನೆಯನ್ನು ನೀಡಿದೆ. ಈ ಸ್ಪಷ್ಟನೆಯ ನಂತರ ಈಗ ಮತ್ತೊಂದು ಹೊಸ ವಾದ ಶುರುವಾಗಿದೆ. ಆರಂಭದಲ್ಲಿ ನಿದಾ ಖಾನ್ TCS ಕಂಪನಿಯಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಳು ಮತ್ತು ಆ ಮೂಲಕ ನೇಮಕಾತಿ ಪ್ರಕ್ರಿಯೆಯಲ್ಲಿ ಮತಾಂತರದ ಪ್ರಭಾವ ಬೀರ್ತಿದ್ದಳು ಅನ್ನೋ ಸುದ್ದಿಗಳು ಹರಿದಾಡಿದವು. ಆದರೆ TCS ಈ ಬಗ್ಗೆ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿದೆ. ಕಂಪನಿಯ ಪ್ರಕಾರ ನಿದಾ ಖಾನ್ HR ಮ್ಯಾನೇಜರ್ ಆಗಿರಲಿಲ್ಲ. ಆಕೆ ಕೇವಲ ಒಬ್ಬ ಪ್ರೋಸೆಸ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಳು. ಅಂದ್ರೆ ಕಂಪನಿಯ ಉನ್ನತ ಮಟ್ಟದ ನಿರ್ಧಾರಗಳಲ್ಲಿ ಅಥವಾ ನೇಮಕಾತಿ ಪ್ರಕ್ರಿಯೆಯ ಮೇಲೆ ನೇರ ನಿಯಂತ್ರಣ ಹೊಂದಿರೋ ಅಧಿಕಾರ ಆಕೆಗೆ ಇರಲಿಲ್ಲ ಎಂದು ಕಂಪನಿ ಹೇಳಿದೆ. ಲಿಬರಲ್ ಇಕೋಸಿಸ್ಟಮ್ನಿಂದ ವೈಟ್ ವಾಷಿಂಗ್ ಯತ್ನ. ಯಾವಾಗ ಈ ವಿಷಯ ಹೊರಬಂತೋ ಆಗಿನಿಂದ ಒಂದು ವರ್ಗದ ಬುದ್ಧಿಜೀವಿಗಳು ಮತ್ತು ಲಿಬರಲ್ ಇಕೋಸಿಸ್ಟಮ್ ಬಹಳ ಆಕ್ಟಿವ್ ಆಗಿಬಿಟ್ಟಿದೆ. ನಿದಾ ಖಾನ್ HR ಮ್ಯಾನೇಜರ್ ಅಲ್ಲ ಅನ್ನೋ ವಿಷಯವನ್ನೇ ಬಳಸಿಕೊಂಡು ಅಲ್ಲಿ ನಡೆದದ್ದು ಕಾರ್ಪೊರೇಟ್ ಜಿಹಾದ್ ಅಲ್ಲ, ಅದೊಂದು ಸಾಮಾನ್ಯ ಅಪರಾಧ ಎಂಬಂತೆ ಬಿಂಬಿಸಲು ಯತ್ನಿಸ್ತಾ ಇದೆ. ಆಲ್ಟ್ ನ್ಯೂಸ್ನ ಜುಬೇರ್ ಈ ಪ್ರಯತ್ನದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅಂದ್ರೆ ಇಡೀ ಜಿಹಾದಿ ಕೃತ್ಯವನ್ನೇ ಮರೆಮಾಡಿಸಲು ಈ ವಿಷಯವನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಆಕೆ ಕೇವಲ ಸಾಮಾನ್ಯ ಉದ್ಯೋಗಿ, ಆಕೆಗೆ ಮತಾಂತರ ಮಾಡುವಷ್ಟು ಶಕ್ತಿ ಎಲ್ಲಿದೆ ಎಂಬ ತರ್ಕವನ್ನ ಮುಂದಿಟ್ಟುಕೊಂಡು ಪ್ರಕರಣದ ಗಾಂಭೀರ್ಯವನ್ನ ಕಡಿಮೆ ಮಾಡಲು ಪ್ರಯತ್ನಿಸಲಾಗ್ತಾ ಇದೆ. ಕಂಪನಿಯು ಆಕೆ HR ಮ್ಯಾನೇಜರ್ ಅಲ್ಲ ಎಂದು ಹೇಳಿದ್ದನ್ನೇ ದೊಡ್ಡದಾಗಿ ಬಿಂಬಿಸಿ ಒಟ್ಟಾರೆ ಮತಾಂತರದ ಆರೋಪವೇ ಸುಳ್ಳು ಎಂಬಂತೆ ಬಿಂಬಿಸುವ ಪ್ರಯತ್ನ ನಡೆಯುತ್ತಿದೆ. ಇಂತಹ ತಂತ್ರಗಳನ್ನು ಬಳಸಿ ವ್ಯವಸ್ಥಿತವಾಗಿ ನಡೆಯುತ್ತಿರುವ ಮತಾಂತರದ ಜಾಲವನ್ನ ವೈಟ್ ವಾಶ್ ಮಾಡುವ ಯತ್ನಕ್ಕೆ ವೇಗ ಸಿಕ್ಕಿದೆ. ಹಾಗಾದ್ರೆ ಒಬ್ಬ ಪ್ರೋಸೆಸ್ ಅಸೋಸಿಯೇಟ್ ಆಗಿ ಅವರ ಕೆಲಸ ಏನಿತ್ತು? ಸಾಮಾನ್ಯವಾಗಿ ಇವರು ಡೇಟಾ ಎಂಟ್ರಿ, ಬ್ಯಾಕ್ ಆಫೀಸ್ ಕೆಲಸಗಳು ಅಥವಾ ನಿಗದಿತ ಕಾರ್ಯವಿಧಾನಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರ್ತಾರೆ. HR ಮ್ಯಾನೇಜರ್ ಕೈ ಕೆಳಗೆ ಇವಳ ಕೆಲಸ. ಮ್ಯಾನೇಜರ್ ಮಾಡಲಾಗದ ದಿನನಿತ್ಯದ ಕೆಲಸಗಳು, ನೌಕರರ ಆಗುಹೋಗುಗಳನ್ನು ನೋಡಿಕೊಳ್ಳೋದು ಈಕೆಯ ಜವಾಬ್ದಾರಿಯಾಗಿತ್ತು. ಅಂದ್ರೆ ನೌಕರರು ತಮ್ಮ ಸಮಸ್ಯೆ ಹೇಳಿಕೊಳ್ಬೇಕಿದ್ರೆ ಮೊದಲ ಸಂಪರ್ಕ ವ್ಯಕ್ತಿಯೇ ಈಕೆ. ಈಕೆಯ ಮೂಲಕವೇ ಎಲ್ಲ ದೂರುಗಳು HR ಮ್ಯಾನೇಜರ್ ಮತ್ತು ಮ್ಯಾನೇಜ್ಮೆಂಟ್ಗೆ ತಲುಪಬೇಕಿತ್ತು. ಆದರೆ ತನಗೆ ಬಂದ ಯಾವ ದೂರುಗಳನ್ನು ಈಕೆ ತನ್ನ ಮ್ಯಾನೇಜರ್ಗೆ ತಲುಪಿಸುವುದೇ ಇರಲಿಲ್ಲ ಅನ್ನೋದು ಈಕೆಯ ಮೇಲಿರೋ ಆರೋಪ. ಅಲ್ಲದೆ ಜಿಹಾದಿ ಶಕ್ತಿಗಳ ಜೊತೆ ಕೈ ಜೋಡಿಸಿ ನೌಕರರ ದಾರಿ ತಪ್ಪಿಸಲು ಈಕೆಯ ಸ್ಥಾನ ಸಹಕಾರಿಯಾಗಿತ್ತು. ಲಿಬರಲ್ಗಳು ಈ ವಿಷಯವನ್ನೆಲ್ಲ ಮುಚ್ಚಿಟ್ಟು ಆಕೆ ಮ್ಯಾನೇಜರ್ ಅಲ್ಲ ಅನ್ನೋದನ್ನೇ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಆ ಮೂಲಕ ಇಡೀ ಕಾರ್ಪೊರೇಟ್ ಜಿಹಾದನ್ನೇ ವೈಟ್ ವಾಶ್ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಮಹಾರಾಷ್ಟ್ರ ಪೊಲೀಸರ ತನಿಖೆಯ ನಂತರವೇ ಸತ್ಯಾಸತ್ಯತೆ ಹೊರಬೀಳಲಿದೆ.